ನಮಸ್ಕಾರ. ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಇಂಡಿಯನ್ ಗೌರ್ಮೆಂಟ್ ಫಂಡ್ ಟು ಇನ್ವೆಸ್ಟ್ ಇನ್ ಏಥರ್ ಎನರ್ಜಿ. ಗೌರ್ಮೆಂಟ್ ಆಫ್ ಇಂಡಿಯಾ 200 ಕೋಟಿ ಎಲೆಕ್ಟ್ರಿಕ್ ಟೂ ವೀಲರ್ ಕಂಪ್ನಿ ಏಥರ್ ಎನರ್ಜಿಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಾಗೂ ಇದು ಪಾರ್ಟ್ ಆಫ್ ದಿ 1200 crore ಫಂಡ್ ರೇಸ್ ಮಾಡೋದು. ಈ ಗೌರ್ಮೆಂಟು ಎಲ್ಲಿಂದ ಇನ್ವೆಸ್ಟ್ ಮಾಡ್ತಾರೆ ಅಂದರೆ ಇಂಡಿಯಾ ಜಪಾನ್ ಫಂಡ್ ಅಂತಿದೆ. ಒಂದು 4900 crores ಜಾಯಿಂಟ್ ಫಂಡ್ ಬಿಟ್ವೀನ್ ಇಂಡಿಯನ್ ಗೌರ್ಮೆಂಟ್ ಆ್ಯಂಡ್ ಜಾಪನೀಸ್ ಗೌರ್ಮೆಂಟು. ಆ ಫಂಡಿಂದ 200 ಕೋಟಿ ಏಥರ್ ಎನರ್ಜಿಗೆ ಸಿಗ್ತಾ ಇದೆ. ಇಂಡಿಯಾ ಜಪಾನ್ ಫಂಡು 200 ಕೋಟಿ ಹಾಕ್ತಾರೆ. ಹೀರೋ ಮೋಟೋಕಾರ್ಪ್ ಬಾಕಿ ಅಮೌಂಟು ಆಲ್ಮೋಸ್ಟ್ 960 crores ಹಾಕ್ತಾರೆ. ಪ್ರಮೋಟರ್ಸು 40 ಕೋಟಿ ಈ ಫಂಡ್ ರೇಸಲ್ಲಿ ಹಾಕ್ತಾರೆ. ನ್ಯೂಸ್ ನಂಬರ್ 2, ಡಿಮಾರ್ಟ್ ಟೆಸ್ಟಿಂಗ್ ಫಾರ್ಮಸಿ ಕೌಂಟರ್ ಇನ್ ಸ್ಟೋರ್ಸ್. ಅವೆನ್ಯೂ ಸೂಪರ್ ಮಾರ್ಟ್ಸ್ ಅಥವಾ ಡಿಮಾರ್ಟ್ ಅಂತ ಏನು ಕರಿತೀವಿ, ಅವರ ಸೂಪರ್ ಮಾರ್ಕೆಟ್ಸಲ್ಲಿ ಫಾರ್ಮಸಿ ಕೌಂಟ್ರನ್ನು ಓಪನ್ ಮಾಡ್ತಾ ಇದ್ದಾರೆ. ಕೆಲವು ಜಾಗದಲ್ಲಿ ಮುಂಬೈಯಲ್ಲಿ ಮಾಡಿದ್ದಾರೆ ಆಲ್ರೆಡಿ. ಇದೊಂಥರ ಟೆಸ್ಟಿಂಗ್ ಫೇಸಲ್ಲಿದೆ. ಹಾಗೂ 20% ಫ್ಲ್ಯಾಟ್ ಡಿಸ್ಕೌಂಟ್ ಆನ್ ಮೆಡಿಸಿನ್ಸ್ ಕೊಡ್ತಾ ಇದ್ದಾರೆ. ಡಿಮಾರ್ಟ್ದು ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನು ಅವರ ಪ್ರಾಡಕ್ಟ್ಸಲ್ಲಿ 7 to 8% ಮಾತ್ರ. ಆದರೆ ಫಾರ್ಮಸಿ ಬಿಸ್ನೆಸ್ಸಲ್ಲಿ 25-30%ವರೆಗೂ ಮಾರ್ಜಿನ್ಸ್ ಇರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಡಿಮಾರ್ಟ್ದು ಬಿಸ್ನೆಸ್ ಗ್ರೋತು ರೀಸೆಂಟಾಗಿ ಎಷ್ಟೋ ಕ್ವಾರ್ಟರ್ಸಲ್ಲಿ ಸ್ವಲ್ಪ ಗ್ರೋತ್ ಕಮ್ಮಿ ಆಗಿದೆ. ಯಾಕಂದರೆ 10 minute ಡೆಲಿವರಿಯಿಂದ ಅವರಿಗೆ ತುಂಬ ಕಾಂಪಿಟೇಷನ್ ಆಗ್ತಾ ಇದೆ. ನ್ಯೂಸ್ ನಂಬರ್ 3, ಚೈನಾಸ್ GDP ಗ್ರೋತ್ ಸ್ಲೋವರ್ ದೆನ್ ಎಕ್ಸ್ಪೆಕ್ಟೆಡ್. ಚೈನಾದು GDP ಲಾಸ್ಟ್ ಕ್ವಾರ್ಟ್ರಲ್ಲಿ ವೀಕೆಸ್ಟ್ ಇನ್ ಮೋರ್ ದೆನ್ 3 years ಆಗಿದೆ. GDP ಗ್ರೋತು 4.3% ಮಾತ್ರ ಕಂಪೇರ್ ಟು ಲಾಸ್ಟ್ ಇಯರು. ಹಾಗೂ ಅಫಿಷಿಯಲ್ ಟಾರ್ಗೆಟ್ ಏನಿತ್ತು 4.5 to 5%. ಚೈನೀಸ್ ಗೌರ್ಮೆಂಟ್ ಅಫಿಷಿಯಲ್ಸು ಮೋಸ್ಟ್ ಪ್ರಾಬ್ಲಿ ಪಬ್ಲಿಕ್ ಸ್ಪೆಂಡಿಂಗ್ ಅಥವಾ ಗೌರ್ಮೆಂಟ್ ಸ್ಪೆಂಡಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಯಾಕಂದರೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿದರು ಕೆಲವು ತಿಂಗಳಿಂದ, ಅದೆಲ್ಲ ವಾಪಸ್ಸು ರೀಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಆಯಿಲ್ ಪ್ರೈಸಸ್ಸು $86 per barrel ಮಾರ್ಕ್ ಹತ್ರನೇ ಟ್ರೇಡ್ ಆಗ್ತಾ ಇದೆ. ಲಾಸ್ಟ್ 2-3 ಡೇಸಿಂದ ಹೈ ಲೆವೆಲಲ್ಲಿ ಇದೆ. ಯೂನಿಯನ್ ಕ್ಯಾಬಿನೆಟ್ ಅವರು ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ ಅಂತ ಒಂದು 62,500 ಕೋಟಿ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗನ್ನು ಬೂಸ್ಟ್ ಮಾಡಲಿಕ್ಕೆ ಒಂದು ಅಲೋಕೇಶನ್ ಕೊಟ್ಟಿದ್ದಾರೆ. IT ಮಿನಿಸ್ಟರ್ ಹೇಳ್ತಾ ಇದ್ದಾರೆ, ಈ ಸ್ಕೀಮಿಂದ ಇನ್ನೊಂದೇನು ಬೆನಿಫಿಟ್ ಅಂದರೆ ಇನ್ಸೆಂಟಿವ್ ಸಪೋರ್ಟ್ ಕೊಡ್ತಾರೆ ಎಲಿಜಿಬಲ್ ಸೇಲ್ಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಮೊಬೈಲ್ ಫೋನ್ಸ್ ಇನ್ ಇಂಡಿಯಾಗೆ. ಹಾಗೂ ಅಪ್ ಟು 5% ಅವರಿಗೆ ಇನ್ಸೆಂಟಿವ್ ಸಿಗ್ಬೋದು ಕಂಪ್ನಿಗಳಿಗೆ ಅಂತ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 26 ಪಾಯಿಂಟ್ ಅಪ್ಪು 24,079 ಕ್ಲೋಸ್ ಆಯಿತು. ಸೆನ್ಸೆಕ್ಸ್ 130 ಪಾಯಿಂಟ್ಸ್ ಅಪ್ಪು 77,185 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಇಟರ್ನಲ್ 3.02% ಅಪ್ಪು, ಅಲ್ಟ್ರಾಟೆಕ್ ಸಿಮೆಂಟ್ಸ್ 2.75% ಅಪ್ಪು, HDFC ಲೈಫ್ 2.44% ಅಪ್ಪು. ಟಾಪ್ ಲೂಸರ್ಸು ಪವರ್ ಗ್ರಿಡ್ ಕಾರ್ಪೊರೇಷನ್ 1.9% ಡೌನು, ಹಿಂಡಾಲ್ಕೋ 1.9% ಡೌನು, L&T 1.68% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ABB ಇಂಡಿಯಾ 4.53% ಅಪ್ಪು, ಸೀಮೆನ್ಸ್ ಎನರ್ಜಿ 3.18% ಅಪ್ಪು, HDFC AMC 2.61% ಅಪ್ಪು. ಟಾಪ್ ಲೂಸರ್ಸು ಅದಾನಿ ಪವರ್ 3.18% ಡೌನು, ಅದಾನಿ ಗ್ರೀನ್ ಎನರ್ಜಿ 3.06% ಡೌನು, ವೇದಾಂತ 2.67% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1616 ಸ್ಟಾಕ್ಸು, ಕಮ್ಮಿ ಆಗಿದ್ದು 1353 ಸ್ಟಾಕ್ಸು. ಸೊ 54% ಅಪ್ಪು, 46% ಡೌನು. ಪಾಯಿಂಟ್ ನಂಬರ್ 5, ಯಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 740 crores ನೆಟ್ ಸೇಲ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 2,928 crores ನೆಟ್ ಪರ್ಚೇಸಸ್ಸು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 14,357 per ಗ್ರಾಮು, ಸಿಲ್ವರ್ 235 rupees per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು $96.26 rupees, ಒಂದು ಯೂರೋ 109.91 rupees. ಇವತ್ತು ಸಾಯಂಕಾಲ 9:15ಗೆ ಷೇರುಗಳ ಫಂಡಮೆಂಟಲ್ ಅನಾಲಿಸಿಸ್ ಮಾಡುವುದು ಹೇಗೆ ಅಂತ ಒಂದು ಲೈವ್ ಯೂಟ್ಯೂಬ್ ಡಿಸ್ಕಷನ್ ನಡೆಸ್ತೀವಿ ನಮ್ಮ ಇದೇ ಡಾಕ್ಟರ್ ಬಾಲಚಂದ್ರ ಇನ್ಸ್ಟಿಟ್ಯೂಟ್ ಚಾನಲಲ್ಲಿ. ನಮ್ಮ ಸ್ಕ್ರೀನಲ್ಲಿ ಲೈವ್ ಆಗಿ ಶೇರ್ ಮಾಡಿ ಕೆಲವು ಡೀಟೇಲ್ಸನ್ನು ತೋರಿಸ್ತೀವಿ, ಯಾವ ಥರ ನೀವು ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ಬೋದು ನಿಮ್ಮ ಸ್ಟಾಕ್ಸನ್ನು ಅಂತ. ಸೊ ಮಿಸ್ ಮಾಡದೆ ಈ ಒಂದು ಸೆಷನನ್ನು ಲೈವ್ ಆಗಿ ಅಟೆಂಡ್ ಮಾಡಿ. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52 week ಹೈ. ಯಾವ ಮೇಜರ್ ಸ್ಟಾಕು 52 week ಹೈ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52 week ಲೋ. ಟಾಟಾ ಎಲ್ಎಕ್ಸಿ 52 week ಲೋ 3,470, ಕ್ಲೋಸಿಂಗ್ 3,520. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.29% ಅಪ್ಪು, ಜಪಾನ್ 1.42% ಅಪ್ಪು, ಜರ್ಮನಿ 0.63% ಡೌನು, ಫ್ರಾನ್ಸ್ 0.1% ಡೌನು, UK 0.1% ಡೌನು ಹಾಗೂ ನ್ಯಾಸ್ಡ್ಯಾಕು 0.9% ಅಪ್ ಆಗಿತ್ತು ನಿನ್ನೆ.
ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.